ಸಂಪುಟದ ಒಳಗೆ ಎಂಟ್ರಿ ಪಡ್ಕೊಳ್ಳೋಕೆ ಶಾಸಕರು ಬೇರೆ ಬೇರೆ ರೀತಿಯ ಪ್ರಯತ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅವರ ಅಭಿಮಾನಿಗಳು ರಸ್ತೆಗಿಳಿದು ಪ್ರತಿಭಟನೆ ಮಾಡೋ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ತಂದು ತಮ್ಮ ನೆಚ್ಚಿನ ನಾಯಕನಿಗೆ ಸಂಪುಟದ ಒಳಗೆ ಎಂಟ್ರಿ ಕೊಡಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಮೈಸೂರಿನಲ್ಲಿ ಮಹದೇವಪ್ಪನವರು ಮಂತ್ರಿ ಆಗಬೇಕು ಅಂತ ಹೇಳಿ ಅವರ ಅಭಿಮಾನಿಗಳು ಬೀದಿಗಿಳಿದು, ಅದರಲ್ಲೂ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಸಿ ಮಹದೇವಪ್ಪ ಅವರಿಗೆ ಡಿಸಿಎಂ ಹುದ್ದೆ ಕೊಡಬೇಕು ಅಂತ ಹೇಳಿ ಅವರ ಅಭಿಮಾನಿಗಳು ಮೈಸೂರಿನಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಮತ್ತೊಂದು ಕಡೆ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಕೂಡ ಡಿಸಿಎಂ ಮಾಡಿ ಅಂತ ಹೇಳಿ ಅಭಿಮಾನಿಗಳು ಒತ್ತಡ ಹಾಕ್ತಿದ್ದಾರೆ. ಹೊಸಪೇಟೆಯಲ್ಲಿ ಜಮೀರ್ ಪರವಾಗಿ ಡಿಸಿಎಂ ಮಾಡಬೇಕು ಅಂತ ಹೇಳಿ ಹೊಸಪೇಟೆಯಲ್ಲಿ ಆಗ್ರಹಿಸಲಾಗ್ತಾ ಇದೆ. ಮತ್ತೊಂದು ಕಡೆ ಗಣೇಶ್ ಹುಕ್ಕೇರಿಗೆ ಸಚಿವ ಸ್ಥಾನ ನೀಡಲಿಕ್ಕೆ ಚಿಕ್ಕೋಡಿಯಲ್ಲಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಮಾನ್ಯ ನಮ್ಮ ನಾಯಕರಾದಂತ ಈ ಭಾಗದ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ನಮಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಅಂಬೇಡ್ಕರ್ ಎಸ್.ಸಿ. ಮಹದೇವಪ್ಪ ಅಭಿಮಾನಿಗಳಿಗೆ ನಮಸ್ಕರಿಸಿ, ಇಂದು ಅಖಿಲ ಕರ್ನಾಟಕ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಅಭಿಮಾನಿ ಬಳಗದ ವತಿಯಿಂದ ಮತ್ತು ದಲಿತ ಸಂಘಟನೆ, ಪ್ರಗತಿಪರರು, ಸಾಹಿತಿಗಳು, ಚಿಂತಕರು ನಾವೆಲ್ಲರೂ ಕೂಡ ಒಗ್ಗೂಡಿ ಇವತ್ತು ಮೈಸೂರು ಜಿಲ್ಲೆಯಾದ್ಯಂತ ಒಂದು ದೊಡ್ಡ ಸಂಚಲನವನ್ನು ಮತ್ತು ಕಾಂಗ್ರೆಸ್ಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಈ ಹೋರಾಟ. ಕಾಂಗ್ರೆಸ್ಗೆ ಯಾತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ದಲಿತರು ಸ್ವಾತಂತ್ರ್ಯ ಪೂರ್ವದಿಂದನೂ ಕೂಡ ಕಾಂಗ್ರೆಸ್ಸನ್ನು ಭಾಳ ಪ್ರೀತಿಪೂರ್ವಕವಾಗಿ ಗೌರವಿಸ್ಕೊಂಡು ಬರ್ತಾ ಇದೆ. ಈಗ ಏನು ತಿಳ್ಕೊಂಡಿದೆ ನಮ್ಮನ್ನು ಅಂತ ಹೇಳಿದ್ರೆ, ದಲಿತರು ಓಟ್ ಹಾಕಲಿಕ್ಕೆ ಮಾತ್ರ ಅಂತಕ್ಕಂಥದ್ದನ್ನು ಇವತ್ತು ಕಾಂಗ್ರೆಸ್ ಅರ್ಥ ಮಾಡ್ಕೊಂಡಿದೆ. ನಮ್ಮವರೇ AICC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವ್ರಿಗೂ ಕೂಡ ಅಧಿಕಾರ ಸಿಕ್ಕಿಲ್ಲ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಗೊತ್ತಿದೆ. ಯಾಕೆಂದರೆ 11 ಬಾರಿ ಅವರು ಸಚಿವ MLA ಆಗಿರ್ತಕ್ಕಂಥದ್ದು, MP ಆಗಿರ್ತಕ್ಕಂಥದ್ದು. ಇವತ್ತು ಈ ಸಮುದಾಯವನ್ನು ಕಾಯುವಂಥ ನಾಯಕರು ಕೂಡ ಇವತ್ತು ವಿಫಲತೆ ಆಗ್ತಾ ಇದ್ದಾರೆ. ಇವತ್ತು ನಮ್ಮನ್ನು ಯಾರು ಹಿರಿಯ ನಾಯಕರು ನಮ್ಮನ್ನು ರಕ್ಷಣೆ ಮಾಡಬೇಕು, ಮೀಸಲು ಕ್ಷೇತ್ರದಿಂದ ಗೆದ್ದಿರೋ ನಮ್ಮನ್ನು ಕಾಪಾಡಬೇಕು ಅಂತಕ್ಕಂಥ ಸಂವಿಧಾನದ ಆಸೆ ಇದೆಯಲ್ಲ, ಎಲ್ಲ ಒಂದು ಕಡೆ ಇವತ್ತು ನೋವಾಗ್ತದೆ. ಇವತ್ತು ಎಸ್.ಸಿ. ಮಹದೇವಪ್ಪನಂತವರು ಒಬ್ಬ ಹಿರಿಯ ಮುತ್ಸದಿಗಳು, ಸುಮಾರು 45 ವರ್ಷಗಳಿಂದ ಕೂಡ ನಿರಂತರವಾಗಿ ಇವತ್ತು ಶ್ರೀನಿವಾಸ್ ಪ್ರಸಾದ್ ನಮ್ಮ ಜೊತೆಲಿಲ್ಲ, ಅವರು ಬಿಟ್ಟ ನಂತರ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಡಿಸಿಎಂ ಮಾಡಬೇಕು ಅಂತ ಹೇಳಿ ಬೀದಿಲಿ ಇಳಿದು ಪ್ರತಿಭಟನೆ ಮಾಡ್ತಿದ್ದಾರೆ ಅಭಿಮಾನಿಗಳು, ಸರಿಯೇ, ಬಟ್ ಈ ಅಭಿಮಾನಿಗಳ ಪ್ರೊಟೆಸ್ಟ್ನ ಧ್ವನಿ ಹೈಕಮಾಂಡ್ ವರೆಗೂ ತಲುಪುತ್ತಾ? ಹೈಕಮಾಂಡ್ ಈ ರೀತಿಯ ಒತ್ತಡಕ್ಕೆ ಮಣೆ ಹಾಕುವ ಸಾಧ್ಯತೆಗಳು ಇರುತ್ತಾ? ಇದ್ರ ಬಗ್ಗೆ ಏನು ಹೇಳ್ತಾರೆ ಅಲ್ಲಿ ಪ್ರತಿಭಟನೆ ಮಾಡ್ತಿರೋರು? ಬಹಳ ಪ್ರಮುಖವಾಗಿ ಮೈಸೂರಲ್ಲಿ ನಡೆಯುವಂತಹ ಪ್ರತಿಭಟನೆ ಹೈಕಮಾಂಡ್ ಮಟ್ಟಕ್ಕೆ ತಲುಪುತ್ತೋ ಇಲ್ವೋ ಅದಂತೂ ಗೊತ್ತಿಲ್ಲ. ಆದ್ರೆ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಪ್ರತಿಭಟನೆ ಬಿಸಿ ತಟ್ಟಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಅವರ ಬೆಂಬಲಿಗರು ಎಲ್ಲರೂ ಕೂಡ ಇವತ್ತು ಪ್ರತಿಭಟನೆ ನಡೆಸಿರುವುದು. ಬಹಳ ಪ್ರಮುಖವಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಅವರಿಗೆ ಕೊಡಬೇಕು ಅಂತೇಳಿ ಈಗಾಗಲೇ 6 ಬಾರಿ ಗೆದ್ದಿರುವಂತಹ ಸಿದ್ದರಾಮಯ್ಯ ಬಡದಲ್ಲಿ ಕೂತ್ಕೊಳ್ಳುವಂತಹ ಹಿರಿಯ ಶಾಸಕರಾಗಿದ್ದಾರೆ. 5 ಬಾರಿ ಸಚಿವರಾಗಿ ಅವರು ಕೆಲಸವನ್ನು ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಈ ಬಾರಿ ಅವರಿಗೆ ಏನೋ ಸಚಿವ ಸ್ಥಾನ ಸಿಗುವಂತದ್ದು ಎಲ್ಲ ಒಂದ್ ಕಡೆ ಡೌಟ್ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಅವರ ಅಭಿಮಾನಿಗಳು ಒತ್ತಾಯ ಮಾಡ್ತಾ ಇರುವಂತದ್ದು ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಒತ್ತಾಯ ಮಾಡ್ತಾ ಇರುವಂತದ್ದು. ಈಗಾಗಲೇ ಮೈಸೂರಿನ ಟೌನ್ ಹಾಲ್ ಮುಂಭಾಗದಲ್ಲಿ ಇವತ್ತು ಮೈಸೂರು, ಚಾಮರಾಜನಗರ ಮತ್ತೆ ನರಸೀಪುರ ಇರ್ಬೋದು, ನಂಜನಗೂಡು ಈ ಭಾಗದಿಂದ ಬಂದಿರುವಂತಹ ಅವರ ಅಭಿಮಾನಿಗಳೆಲ್ಲರೂ ಕೂಡ ಅವರ ಬೇಡಿಕೆ ಇರುವಂತದ್ದು ಕೇವಲ ಒಂದೇ ಒಂದು ಅಂದ್ರೆ ಎಸ್.ಸಿ. ಮಹದೇವಪ್ಪ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ. ಈಗಾಗಲೇ ಏನೋ ಪರಮೇಶ್ವರ್ ಅವರಿಗೆ ಕೂಡ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಒಂದು ವೇಳೆ ಅವರಿಗೆ ಕೊಡ್ಲಿಲ್ಲ ಅಂತಂದ್ರೆ ಮಹದೇವಪ್ಪ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ. ಈ ಕೂಗು ಹೈಕಮಾಂಡ್ ಮಟ್ಟಕ್ಕೆ ತಲುಪುತ್ತಿಲ್ಲೋ ಗೊತ್ತಿಲ್ಲ, ಆದ್ರೆ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಕೂಗು ತಲುಪಲೇಬೇಕು ಅನ್ನುವಂಥದ್ದು ಅವರ ಅಭಿಮಾನಿಗಳ ಒತ್ತಾಯ ಆಗಿರುವಂಥದ್ದು. ಯಾಕಂತಂದ್ರೆ ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿದ್ರೆ ಆ ಉಪಮುಖ್ಯಮಂತ್ರಿ ಸ್ಥಾನ ಸಿಗುವಂಥದ್ದು ಬಹಳ ಈಸಿ ಆಗುತ್ತೆ. ಸೊ ಹೀಗಾಗಿ ಇವತ್ತು ಪ್ರತಿಭಟನೆ ನಡೆಸಿದ್ದಾರೆ. ಜೊತೆಗೆ ಅವರು ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಪ್ರತಿಭಟನೆ ನಡೆಸಿದ್ರ ಸರ್, ಈ ನಿಮ್ಮ ಈ ಒಂದು ಪ್ರತಿಭಟನೆ ಹೈಕಮಾಂಡ್ ತಲುಪುತ್ತಾ ಅಥವಾ ಸಿದ್ದರಾಮಯ್ಯ ಒತ್ತಾಯ ಮಾಡ್ತಾ ಇರುವಂಥದ್ದು?
ಸಿದ್ದರಾಮಯ್ಯನವರಿಗೆ ಮೊದಲಿಗೆ ನಾವು ಒತ್ತಾಯ ಮಾಡ್ತಿದ್ದೀವಿ, ನಂತರ ನಾವು ಹೈಕಮಾಂಡ್ಗೂ ಕೂಡ ಒತ್ತಾಯ ಮಾಡ್ತೀವಿ. ಯಾಕಂತಂದ್ರೆ ಸಿದ್ದರಾಮಯ್ಯನವರು 40-45 ವರ್ಷಗಳ ಕಾಲ ರಾಜಕಾರಣದಲ್ಲಿ ಇರಬೇಕಾದ್ರೆ ಅವ್ರ ಬೆನ್ನೆಲುಬಾಗಿ ಅವರ ಹೆಜ್ಜೆಗೆ ಹೆಜ್ಜೆ ಹಾಕಿ ನಡೆದಿರ್ತಕ್ಕಂಥದ್ದು ಎಸ್ ಸಿ ಮಹದೇವಪ್ಪನವರು. ಎಸ್ ಸಿ ಮಹದೇವಪ್ಪ ಅವರು ಯಾವತ್ತೂ ಕೂಡ ಸಿದ್ದರಾಮಯ್ಯನವರನ್ನ ಬಿಟ್ಕೊಟ್ಟಿಲ್ಲ. ಹಾಗಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳ್ತಿರೋದು, ಈ ಸಲ ನಮಗೆ ಎಸ್ ಸಿ ಮಹದೇವಪ್ಪ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಕೊಡಲೇಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ. ಯಾಕೆ ಅಂತಂತಂದ್ರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ವಿರುದ್ಧ ಕೋಮುವಾದಿಗಳು ಪ್ರತಿಭಟನೆ ಮಾಡಿದಾಗ ಅದಕ್ಕೆ ಗಟ್ಟಿ ದಂಡಿಯಾಗಿ ನಿಂತಿದ್ದು ಎಸ್ ಸಿ ಮಹದೇವಪ್ಪನವರು. ಹಾಗಾಗಿ ಎಸ್ ಸಿ ಮಹದೇವಪ್ಪನವರು ನಿಮ್ಮ ಹೆಜ್ಜೆ ಹೆಜ್ಜೆಗೂ ಕೂಡ ನಿಮ್ಮ ಹಿಂದೆ ನಿಂತಿದ್ರಲ್ಲ, ಹಾಗಾಗಿ ಆ ಒಂದು ಋಣ ಇದೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ. ದಯಮಾಡಿ ಈ ಸಲ ನಮ್ಮ ಎಸ್ ಸಿ ಮಹದೇವಪ್ಪನವರು DCM ಆಗಲೇಬೇಕು ಅಂತಕ್ಕಂಥದ್ದು ಒತ್ತಾಯ. ನಾವು CM ಕೇಳ್ತಿದ್ವಿ, ಆದ್ರೆ ಈಗ CM ನೀವು CLP ಘೋಷಣೆ ಮಾಡಿ DK ಶಿವಕುಮಾರ್ ಅವ್ರನ್ನ CM ಮಾಡ್ತಾ ಇದ್ದೀರಾ, ಮಾಡಿ ಒಳ್ಳೇದಾಗ್ಲಿ. ಆದ್ರೆ DCM ಹುದ್ದೆಯನ್ನ ದಲಿತ ಸಮಾಜದ ಹಿರಿಯ ನಾಯಕರು, ಭ್ರಷ್ಟಾಚಾರ ನಾಯಕರು, ದಲಿತರ ಆಸ್ಮಿತೆ ಅಂದ್ರೆ ಅದು ಎಸ್ ಸಿ ಮಹದೇವಪ್ಪನವರು. ಧನ್ಯವಾದ ವಿನೋದ್ ಮಾಹಿತಿಗಾಗಿ. ಸಂಪುಟದ ಒಳಗೆ ಎಂಟ್ರಿ ಪಡ್ಕೊಳ್ಳೋಕೆ ಶಾಸಕರು ಬೇರೆ ಬೇರೆ ರೀತಿಯ ಪ್ರಯತ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅವರ ಅಭಿಮಾನಿಗಳು ರಸ್ತೆಗಿಳಿದು ಪ್ರತಿಭಟನೆ ಮಾಡೋ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ತಂದು ತಮ್ಮ ನೆಚ್ಚಿನ ನಾಯಕನಿಗೆ ಸಂಪುಟದ ಒಳಗೆ ಎಂಟ್ರಿ ಕೊಡಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಮೈಸೂರಿನಲ್ಲಿ ಮಹದೇವಪ್ಪನವರು ಮಂತ್ರಿಯಾಗಬೇಕು ಅಂತ ಹೇಳಿ ಅವರ ಅಭಿಮಾನಿಗಳು ಬೀದಿಗಿಳಿದು, ಅದರಲ್ಲೂ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಎಸ್ ಸಿ ಮಹದೇವಪ್ಪ ಅವರಿಗೆ DCM ಹುದ್ದೆ ಕೊಡಬೇಕು ಅಂತ ಹೇಳಿ ಅವರ ಅಭಿಮಾನಿಗಳು ಮೈಸೂರಿನಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಮತ್ತೊಂದು ಕಡೆ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಕೂಡ DCM ಮಾಡಿ ಅಂತ ಹೇಳಿ ಅಭಿಮಾನಿಗಳು ಒತ್ತಡ ಹಾಕ್ತಿದ್ದಾರೆ. ಹೊಸಪೇಟೆಯಲ್ಲಿ ಜಮೀರ್ ಪರವಾಗಿ DCM ಮಾಡಬೇಕು ಅಂತ ಹೇಳಿ ಹೊಸಪೇಟೆಯಲ್ಲಿ ಆಗ್ರಹಿಸಲಾಗ್ತಾ ಇದೆ. ಮತ್ತೊಂದು ಕಡೆ ಗಣೇಶ್ ಹುಕ್ಕೇರಿಗೆ ಸಚಿವ ಸ್ಥಾನ ನೀಡಲಿಕ್ಕೆ ಚಿಕ್ಕೋಡಿಯಲ್ಲಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಮಾನ್ಯ ನಮ್ಮ ನಾಯಕರಾದಂತ ಈ ಭಾಗದ ಅಭಿವೃದ್ಧಿ ಹೈಕಮಾಂಡ್ ಹಾಗೂ ಗಣೇಶನ ನಮಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಎಸ್ ಸಿ ಮಹದೇವಪ್ಪ ಅಭಿಮಾನಿಗಳಿಗೆ ನಮಸ್ಕರಿಸಿ, ಇಂದು ಅಖಿಲ ಕರ್ನಾಟಕ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅಭಿಮಾನಿ ಬಳಗದ ವತಿಯಿಂದ ಮತ್ತು ದಲಿತ ಸಂಘಟನೆ, ಪ್ರಗತಿಪರರು, ಸಾಹಿತಿಗಳು, ಚಿಂತಕರು ನಾವೆಲ್ಲರೂ ಕೂಡ ಒಗ್ಗೂಡಿ ಇವತ್ತು ಮೈಸೂರು ಜಿಲ್ಲೆಯಾದ್ಯಂತ ಒಂದು ದೊಡ್ಡ ಸಂಚಲನವನ್ನು ಮತ್ತು ಕಾಂಗ್ರೆಸ್ಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಈ ಹೋರಾಟ. ಕಾಂಗ್ರೆಸ್ಗೆ ಯಾತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ದಲಿತರು ಸ್ವಾತಂತ್ರ್ಯ ಪೂರ್ವದಿಂದನೂ ಕೂಡ ಕಾಂಗ್ರೆಸ್ಸನ್ನು ಭಾಳ ಪ್ರೀತಿಪೂರ್ವಕವಾಗಿ ಗೌರವಿಸ್ಕೊಂಡು ಬರ್ತಾ ಇದೆ. ಈಗ ಏನು ತಿಳ್ಕೊಂಡಿದೆ ನಮ್ಮನ್ನು ಅಂತ ಹೇಳಿದ್ರೆ, ದಲಿತರು ಓಟ್ ಹಾಕಲಿಕ್ಕೆ ಮಾತ್ರ ಅಂತಕ್ಕಂಥದ್ದನ್ನು ಇವತ್ತು ಕಾಂಗ್ರೆಸ್ ಅರ್ಥ ಮಾಡ್ಕೊಂಡಿದೆ. ನಮ್ಮವರೇ AICC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವ್ರಿಗೂ ಕೂಡ ಅಧಿಕಾರ ಸಿಕ್ಕಿಲ್ಲ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಗೊತ್ತಿದೆ. ಯಾಕೆಂದರೆ 11 ಬಾರಿ ಅವರು MLA ಆಗಿರ್ತಕ್ಕಂಥದ್ದು, MP ಆಗಿರ್ತಕ್ಕಂಥದ್ದು. ಇವತ್ತು ಈ ಸಮುದಾಯವನ್ನು ಕಾಯುವಂಥ ನಾಯಕರು ಕೂಡ ಇವತ್ತು ವಿಫಲತೆ ಆಗ್ತಾ ಇದ್ದಾರೆ. ಇವತ್ತು ನಮ್ಮನ್ನು ಯಾರು ಹಿರಿಯ ನಾಯಕರು ನಮ್ಮನ್ನು ರಕ್ಷಣೆ ಮಾಡಬೇಕು, ಮೀಸಲು ಕ್ಷೇತ್ರದಿಂದ ಗೆದ್ದಿರೋ ನಮ್ಮನ್ನು ಕಾಪಾಡಬೇಕು ಅಂತಕ್ಕಂಥ ಸಂವಿಧಾನದ ಆಸೆ ಇದೆಯಲ್ಲ, ಎಲ್ಲ ಒಂದು ಕಡೆ ಇವತ್ತು ನೋವಾಗ್ತದೆ. ಇವತ್ತು ಎಸ್ ಸಿ ಮಹದೇವಪ್ಪನಂತವರು ಒಬ್ಬ ಹಿರಿಯ ಮುತ್ಸದಿಗಳು, ಸುಮಾರು 45 ವರ್ಷಗಳಿಂದ ಕೂಡ ನಿರಂತರವಾಗಿ ಇವತ್ತು ಶ್ರೀನಿವಾಸ್ ಪ್ರಸಾದ್ ನಮ್ಮ ಜೊತೆಲಿಲ್ಲ, ಅವರು ಬಿಟ್ಟ ನಂತರ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, DCM ಮಾಡಬೇಕು ಅಂತ ಹೇಳಿ ಬೀದಿಲಿ ಇಳಿದು ಪ್ರತಿಭಟನೆ ಮಾಡ್ತಿದ್ದಾರೆ ಅಭಿಮಾನಿಗಳು, ಸರಿಯೇ, ಬಟ್ ಈ ಅಭಿಮಾನಿಗಳ ಪ್ರೊಟೆಸ್ಟ್ನ ಧ್ವನಿ ಹೈಕಮಾಂಡ್ವರೆಗೂ ತಲುಪುತ್ತಾ? ಹೈಕಮಾಂಡ್ ಈ ರೀತಿಯ ಒತ್ತಡಕ್ಕೆ ಮಣೆ ಹಾಕುವ ಸಾಧ್ಯತೆಗಳು ಇರುತ್ತಾ? ಇದ್ರ ಬಗ್ಗೆ ಏನು ಹೇಳ್ತಾರೆ ಅಲ್ಲಿ ಪ್ರತಿಭಟನೆ ಮಾಡ್ತಿರೋರು? ಬಹಳ ಪ್ರಮುಖವಾಗಿ ಮೈಸೂರಲ್ಲಿ ನಡೆಯುವಂತಹ ಪ್ರತಿಭಟನೆ ಹೈಕಮಾಂಡ್ ಮಟ್ಟಕ್ಕೆ ತಲುಪುತ್ತೋ ಇಲ್ವೋ ಅದಂತೂ ಗೊತ್ತಿಲ್ಲ. ಆದ್ರೆ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಪ್ರತಿಭಟನೆ ಬಿಸಿ ತಟ್ಟಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಅವರ ಬೆಂಬಲಿಗರು ಎಲ್ಲರೂ ಕೂಡ ಇವತ್ತು ಪ್ರತಿಭಟನೆ ನಡೆಸಿರುವಂಥದ್ದು. ಬಹಳ ಪ್ರಮುಖವಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರಿಗೆ ಕೊಡಬೇಕು ಅಂತೇಳಿ ಈಗಾಗಲೇ 6 ಬಾರಿ ಗೆದ್ದಿರುವಂತಹ ಸಿದ್ದರಾಮಯ್ಯ ಪಡೆದಲ್ಲಿ ಕೂತ್ಕೊಳ್ಳುವಂತಹ ಹಿರಿಯ ಶಾಸಕರಾಗಿದ್ದಾರೆ. 5 ಬಾರಿ ಸಚಿವರಾಗಿ ಅವರು ಕೆಲಸವನ್ನು ಮಾಡಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ಬಾರಿ ಅವರಿಗೆ ಏನೋ ಸಚಿವ ಸ್ಥಾನ ಸಿಗುವಂಥದ್ದು ಎಲ್ಲೋ ಒಂದು ಕಡೆ ಡೌಟ್ ಅಂತ ಹೇಳಲಾಗ್ತಾ ಇತ್ತು.
ಆದ್ರೆ ಈಗ ಅವರ ಅಭಿಮಾನಿಗಳು ಒತ್ತಾಯ ಮಾಡ್ತಾ ಇರುವಂತದ್ದು ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಒತ್ತಾಯ ಮಾಡ್ತಾ ಇರುವಂತದ್ದು. ಈಗಾಗಲೇ ಮೈಸೂರಿನ ಟೌನ್ ಹಾಲ್ ಮುಂಭಾಗದಲ್ಲಿ ಇವತ್ತು ಮೈಸೂರು, ಚಾಮರಾಜನಗರ ಮತ್ತೆ ನರಸೀಪುರ ಇರ್ಬೋದು, ನಂಜನಗೂಡು ಈ ಭಾಗದಲ್ಲಿ ಬಂದಿರುವಂತಹ ಅವರ ಅಭಿಮಾನಿಗಳೆಲ್ಲರೂ ಕೂಡ ಅವರ ಬೇಡಿಕೆ ಇರುವಂತದ್ದು ಕೇವಲ ಒಂದೇ ಒಂದು ಅಂದ್ರೆ ಎಸ್ ಟಿ ಮಹದೇವಪ್ಪ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ. ಈಗಾಗಲೇ ಏನೋ ಪರಮೇಶ್ವರ್ ಅವರಿಗೆ ಕೂಡ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಒಂದು ವೇಳೆ ಅವರಿಗೆ ಕೊಡ್ಲಿಲ್ಲ ಅಂತಂದ್ರೆ ಮಹದೇವಪ್ಪ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ. ಈ ಕೂಗು ಹೈಕಮಾಂಡ್ ಮಟ್ಟಕ್ಕೆ ತಲುಪುತ್ತಿಲ್ಲ ಗೊತ್ತಿಲ್ಲ, ಆದ್ರೆ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಕೂಗು ತಲುಪಲೇಬೇಕು ಅನ್ನುವಂಥದ್ದು ಅವರ ಅಭಿಮಾನಿಗಳ ಒತ್ತಾಯ ಆಗಿರುವಂಥದ್ದು. ಯಾಕಂತಂದ್ರೆ ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿದ್ರೆ ಆ ಉಪಮುಖ್ಯಮಂತ್ರಿ ಸ್ಥಾನ ಸಿಗುವಂಥದ್ದು ಬಹಳ ಈಸಿ ಆಗುತ್ತೆ. ಸೊ ಹೀಗಾಗಿ ಇವತ್ತು ಪ್ರತಿಭಟನೆ ನಡೆಸಿದ್ದಾರೆ. ಜೊತೆಗೆ ಅವರು ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಪ್ರತಿಭಟನೆ ನಡೆಸಿದ್ರ ಸರ್, ಈ ಒಂದು ಪ್ರತಿಭಟನೆ ಹೈಕಮಾಂಡ್ ತಲುಪುತ್ತಾ ಅಥವಾ ಸಿದ್ದರಾಮಯ್ಯ ಒತ್ತಾಯ ಮಾಡ್ತಾ ಇರುವಂಥದ್ದು? ಸಿದ್ದರಾಮಯ್ಯ ಅವರಿಗೆ ಮೊದಲಿಗೆ ನಾವು ಒತ್ತಾಯ ಮಾಡ್ತಿದ್ದೀವಿ, ನಂತರ ನಾವು ಹೈಕಮಾಂಡ್ಗೂ ಕೂಡ ಒತ್ತಾಯ ಮಾಡ್ತೀವಿ. ಯಾಕಂತಂದ್ರೆ ಸಿದ್ದರಾಮಯ್ಯನವರು 40-45 ವರ್ಷಗಳ ಕಾಲ ರಾಜಕಾರಣದಲ್ಲಿ ಇರಬೇಕಾದ್ರೆ ಅವ್ರ ಬೆನ್ನೆಲುಬಾಗಿ ಅವರ ಹೆಜ್ಜೆಗೆ ಹೆಜ್ಜೆ ಹಾಕಿ ನಡೆದಿರ್ತಕ್ಕಂಥದ್ದು ಎಸ್ ಸಿ ಮಹದೇವಪ್ಪನವರು. ಎಸ್ ಸಿ ಮಹದೇವಪ್ಪ ಅವರು ಯಾವತ್ತೂ ಕೂಡ ಸಿದ್ದರಾಮಯ್ಯನವರನ್ನ ಬಿಟ್ಕೊಟ್ಟಿಲ್ಲ. ಹಾಗಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳ್ತಿರೋದು, ಈ ಸಲ ನಮಗೆ ಎಸ್ ಸಿ ಮಹದೇವಪ್ಪ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಕೊಡಲೇಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ. ಯಾಕೆ ಅಂತಂತಂದ್ರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ವಿರುದ್ಧ ಕೋಮುವಾದಿಗಳು ಪ್ರತಿಭಟನೆ ಮಾಡಿದಾಗ ಅದು ಗಟ್ಟಿ ದಂಡಿಯಾಗಿ ನಿಂತಿದ್ದು ಎಸ್ ಸಿ ಮಹದೇವಪ್ಪನವರು. ಹಾಗಾಗಿ ಎಸ್ ಸಿ ಮಹದೇವಪ್ಪನವರು ನಿಮ್ಮ ಹೆಜ್ಜೆಗೂ ಕೂಡ ನಿಮ್ಮ ಹಿಂದೆ ನಿಂತಿದ್ರಲ್ಲ, ಹಾಗಾಗಿ ಆ ಒಂದು ಋಣ ಇದೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ. ದಯಮಾಡಿ ಈ ಸಲ ನಮ್ಮ ಎಸ್ ಸಿ ಮಹದೇವಪ್ಪನವರು DCM ಆಗಲೇಬೇಕು ಅಂತಕ್ಕಂಥದ್ದು ಒತ್ತಾಯ. ನಾವು CM ನ ಕೇಳ್ತಿದ್ವಿ, ಆದ್ರೆ ಈಗ CM ನ ನೀವು CLP ನ ಘೋಷಣೆ ಮಾಡಿ DK ಶಿವಕುಮಾರ್ ಅವ್ರನ್ನ CM ಮಾಡ್ತಾ ಇದ್ದೀರಾ, ಮಾಡಿ ಒಳ್ಳೇದಾಗ್ಲಿ. ಆದ್ರೆ DCM ಹುದ್ದೆಯನ್ನ ದಲಿತ ಸಮಾಜದ ಹಿರಿಯ ನಾಯಕರು, ಭ್ರಷ್ಟಾಚಾರ ನಾಯಕರು, ದಲಿತರ ಅಸ್ಮಿತೆ ಅಂದ್ರೆ ಅದು ಎಸ್ ಸಿ ಮಹದೇವಪ್ಪನವರು. ಧನ್ಯವಾದ ವಿನೋದ್ ಮಾಹಿತಿಗಾಗಿ.